ಏನಿಲ್ಲ, ಈ ಒಂದು ಸಣ್ಣ ತಿಲಕವನ್ನು ನೀವು ಇಟ್ಕೋತು ಅಂತಂದರೆ ಎಲ್ಲರೂ ಕೂಡ ನಿಮಗೆ ಹೊಗಳಿ ನಿಮಗೆ ಜನವಶೀಕರಣ ಆಗ್ತಾ ಬರುತ್ತೆ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ವಿನಯ್ ಯೋಗಿ ಗುರೂಜಿ ಅಂತ ಇದರಲ್ಲಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಬರುತ್ತೆ. ಎಷ್ಟೊಂದು ಜನ ಬರ್ತಾ ಇಲ್ಲ ಗುರೂಜಿ ನಿಮ್ಮ ವೀಡಿಯೋಸ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಭಾಳಷ್ಟು ಜನಗಳಿಗೆ ಏನಂತಂದರೆ ಸಾಮಾಜಿಕವಾಗಿ, ಇವಾಗ ದುಡ್ಡು ಬಂದು ಸಿಕ್ಕ ಊಟ ಮಾಡ್ತೀರಾ, ಮಲ್ಕೋತೀರಾ, ಅದೊಂದೇನಾ? ಮನುಷ್ಯ ಸಮಾಜದಲ್ಲಿದ್ದಾಗ ಸಾಮಾಜಿಕವಾಗೂ ಕೂಡ ಬೆಳೆಯೋದಕ್ಕೆ ತುಂಬ ಇಷ್ಟಪಡ್ತಾನೆ. ಹೌದು ತಾನೆ? ಎಲ್ಲರೂ ನಿಮ್ಮನ್ನು ನೋಡಬೇಕು. ನೀವೊಂದು ಮದುವೆ ಮನೆಗೆ ಹೋಗ್ತೀರಾ, ಹೆಂಗಂದ್ರೆ ಹಂಗೆ ಹೋಗ್ತೀರಾ, ಒಳ್ಳೆ ಬಟ್ಟೆ ಆಗಿ, ಯಾಕೆಂದರೆ ನೋಡಿ ನಮ್ಮನ್ನು ಹೊಗಳಿ. ಮನುಷ್ಯನಿಗೆ ತೃಪ್ತಿ ಕೊಡುವಂಥದ್ದೇ ಸಮಾಜದಲ್ಲಿ. ಸಮಾಜ ನಮಗೆ ಏನು ಒಂದು ಹೊಗಳಿದಾಗ ನಮ್ಗೆ ಏನೋ ಒಂಥರ ಖುಷಿ, ಆನಂದ, ಸಂತೋಷ ಸಿಗ್ತಾ ಹೋದವು. ನಾವು ಒಂದು 4 ಜನರಿಗೆ ಎದ್ದು ಕಾಣಿಸ್ತಾ ಇದ್ದೀವಿ ಅನ್ನೋವಂಥದ್ದು. ನೀವು ಹೊರಗಡೆನೇ ಹೋಗಲಿಲ್ಲ ಅಂತಂದರೆ ನಿಮ್ಮ ಆಸೆಗಳೇ ಇರೋದಿಲ್ಲ, ಕನಸುಗಳೇ ಇರೋದಿಲ್ಲ. ಒಬ್ಬನ ನೋಡಿ ಹೊಗಳಿತು ಅಂತಂದಾಗ ಆವಾಗ ನಿಮಗೆ ಆಸೆಗಳು ಚಿಗುರ್ತಾ ಹೋಗುತ್ತೆ. ಅದೇ ಜೀವನ ಆಗ್ತಾ ಬರುತ್ತೆ. ನೀವು ಒಬ್ಬರು ಏಕಾಂಗಿ ಥರನೇ ಇರಿ, ಯಾರು ಎಲ್ಲೂ ಯಾವ ಫಂಕ್ಷನ್ಗೆ ಹೋಗ್ಬಿಡಿ, ಯಾವ ಪ್ರೋಗ್ರಾಮ್ಗೆ ಹೋಗ್ಬಿಡಿ, ಯಾರು ನೀವು ಹೋಗಿ ಕೆಲಸ ಮಾಡಿ ಊಟ ಮಾಡಿ ಮಲ್ಕೊಳ್ಳಿ. ಜೀವನದಲ್ಲಿ ಸ್ವಾರಸ್ಯ ಅನ್ನೋಂಥದ್ದೇ ಇಲ್ಲ, ರುಚಿನೇ ಇರೋದಿಲ್ಲ, ಕಲರೇ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಸಾಮಾಜಿಕವಾಗಿ ಬೆಳೆಯೋದಕ್ಕೆ ಮನುಷ್ಯ ತುಂಬ ಇಷ್ಟಪಡ್ತಾನೆ. ಗೊತ್ತಲ್ಲ, ಮನುಷ್ಯ ಪರಾವಲಂಬಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾನೆ. ಗೊತ್ತಲ್ಲ, ಹೆಂಡತಿ ಮೇಲೆ, ಮಕ್ಕಳು, ಅಟ್ಲೀಸ್ಟು ನಿಮ್ಮ ಮನೆಯವ್ರಿಗಾರು ಕೂಡ ನೀವು ಆಕರ್ಷಿತರಾಗಬೇಕು. ನಮ್ಮಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಮಮ್ಮ ಹೇಳಿದ ಮಾತು ಕೇಳಬೇಕು, ಈ ಥರ ಜನವಶೀಕರಣ ಆಗಬೇಕು. ಏನಿಲ್ಲ, ಈ ರೀತಿ ನಾವು ಮಾಡಬೇಕು ಅಂತಂದರೆ ನಾನು ಸರಳವಾಗಿರುವಂತಹ ಒಂದು ವಿಚಾರವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತಿಳ್ಕ ಮಾಡಿ ಇಟ್ಕೊಳ್ಳಿ. ಜನವಶೀಕರಣ ಹಂಗೆ ಪಟ 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 ಅಂತ ಜನ ನಿಮಗೆ ವಶೀಕರಣ ಆಗ್ತಾ ಬರ್ತಾರೆ. ಗೊತ್ತಲ್ಲ, ಏನಿಲ್ಲ, ಸಿಂಪಲ್ ಆಗಿರುವಂಥ ಒಂದು ತಂತ್ರ, ಎಲ್ಲರೂ ಕೂಡ ನಿಮ್ಗೆ ವಶೀಕರಣ ಆಗ್ತಾ ಬರುತ್ತೆ. ಕೇವಲ ಈ ಸಣ್ಣ ಒಂದು ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಬೇಕಾಗಿರುವಂಥದ್ದು ಅಷ್ಟಗಂಧ. ಗ್ರಂಥಿಗೆ ಅಂಗಡಿ ಸಿಗುತ್ತೆ. ಮತ್ತು ಈ ಅಷ್ಟಗಂಧದಲ್ಲಿ ನೀವು ಇನ್ನೊಂತಂದರೆ ಅದೇ ಥರ ಒಂದು ಪಂಚಗವ್ಯ ಅಂತ ಸಿಗುತ್ತೆ. ಈ ಪಂಚಗವ್ಯ, ಅಷ್ಟಗಂಧ ಮತ್ತು ಪಂಚಗವ್ಯ ಇದನ್ನು ತೊಗೋಬೇಕು. ತೆಗೆದುಕೊಂಡು ನೀವು ಎನ್ನಿಂದ ಏನು ಮಾಡಬೇಕು ಅಂದರೆ ದರ್ಬೆ ಕಡ್ಡಿ ತೊಗೋಬೇಕು. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ದರ್ಬೆ ಕಡ್ಡಿ ತೆಗೆದುಕೊಂಡು ನೀವು ಒಂದು ಬಟ್ಲಲ್ಲಿ ಹಾಕಿ, ಮತ್ತು ಸ್ವಲ್ಪ ತುಪ್ಪ ಹಾಕಬೇಕು. ಸ್ವಲ್ಪ ತುಪ್ಪ ಹಾಕಿ ಆ ದರ್ಬೆ ಕಡ್ಡಿಯನ್ನು ನೀವು ಬೆಂಕಿಯಲ್ಲಿ ಹಚ್ಚಿತು ಅಂತ ಫುಲ್ಲು ಕರಗಿ ಕಪ್ಪಾಗುತ್ತೆ. ಅದನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಬೇಕು. ಗೊತ್ತಲ್ಲ. ಮತ್ತು ಲಕ್ಷ್ಮಿಗೆ ಸಹಸ್ರಾರ್ಚನೆ ಮಾಡಿರುವಂತಹ ಒಂದು ಕುಂಕುಮ, ಲಕ್ಷ್ಮಿ ಇದೇ ಆಗಿರಬೇಕು ಅಂದರೆ ಶುಕ್ರ ಅಟ್ರಾಕ್ಷನ್ನು. ಹೋಗಿ ದೇವಸ್ಥಾನದಲ್ಲಿ ನೀವು ಅರ್ಚನೆ ಮಾಡಿಸ್ಕೊಂಡು ಬನ್ನಿ, ಅಥವಾ ನೀವು ಮನೆಯಲ್ಲಿ ಅರ್ಚನೆಯನ್ನು ಮಾಡಿ. ಅದೆಲ್ಲ ಮನೆಯಲ್ಲಿ ಅರ್ಚನೆ ಮಾಡಿಸಿರುವಂಥ ಒಂದು ಕುಂಕುಮವನ್ನು ಒಂದು ವಿಗ್ರಹ ತಗೊಳ್ಳಿ. ವಿಗ್ರಹಕ್ಕೆ ಲಕ್ಷ್ಮಿ ಅಷ್ಟೋತ್ತರನ ಹೇಳ್ಕೊಳ್ತಾ ನೀವು ಅರ್ಚನೆಯನ್ನು ಮಾಡಿ, ಆ ಅರ್ಚನೆಯನ್ನು ಮಾಡಿ ನೀವು ಹಣೆಗೆ ನೀವು ಕುಂಕುಮವನ್ನು ಹಚ್ಚಿಕೊಳ್ಳಿ. ಗೊತ್ತಲ್ಲ, ಅವು ಹಚ್ಕೋತು ಅಂತಂದರೆ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ಹಚ್ಕೊಳ್ಳೋದಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ಮಿಕ್ಸ್ ಮಾಡಿ. ಕೇವಲ ಶಾಸ್ತ್ರಾರ್ಚನೆ ಮಾಡಿ ಕುಂಕುಮದಿಂದ ಹಚ್ಕೊಳ್ಳೋದೇ ನಿಮ್ಗೆ ಒಳ್ಳೆಯದಾಗುತ್ತೆ, ಜನಾಕರ್ಷಣೆ ಆಗ್ತಾರೆ. ಇದು ಎಲ್ಲವೂ ದೈವಶಕ್ತಿ ಇರುವಂತಹ ವಸ್ತುಗಳನ್ನು ಹಾಕಿ ನೀವು ಹಚ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಒಂದು ಪವಾಡದ ರೀತಿಯಲ್ಲಿ ನಿಮಗೆ ನೋಡಿ, ಆಟೋಮೆಟಿಕ್ಕಾಗಿ ಪ್ರತಿದಿನ ಒಂದು 4 ದಿನ 5 ದಿನ ಹಚ್ಕೊಳ್ಳಿ. ಎಲ್ಲರೂ ನೀವೇನೇ ತಪ್ಪೇ ಮಾಡಿ ನಿಮ್ಮ ಹೊಗಳ್ತಾರೆ, ಮತ್ತು ನೀವು ಹೇಳಿದ ಮಾತನ್ನು ಕೇಳ್ತಾರೆ. ಅದು ಮೇನ್ ಇಂಪಾರ್ಟೆಂಟು. ಗೊತ್ತಲ್ಲ, ಒಂದು ಪವಾಡದ ರೀತಿಯಲ್ಲಿ ನೀವು ಹೇಳಿದಂತೆ ಕೇಳುವಂಥ ಒಂದು ಪವಾಡ, ಅದನ್ನು ಒಂದು ಅದ್ಭುತ ಮಿರಾಕಲ್. ನೀವು ಸಂಕಲ್ಪ ಮಾಡಿ, ನೀವು ಏನು ಅನ್ಕೋತೀರಾ ಅದು ಮ್ಯಾನಿಫೆಸ್ಟೇಷನ್ ಮಾಡುತ್ತೆ ಈ ಒಂದು ತಿಲಕ. ಗೊತ್ತಲ್ಲ, ಜನಾಕರ್ಷಣೆಗೆ ಅದ್ಭುತವಾದಂಥ ಒಂದು ತಿಲಕವನ್ನು ನೀವು ಮನೆಯಲ್ಲೇ ತಯಾರು ಮಾಡಿ ಇಟ್ಕೊಳ್ಳಿ. ಚೆನ್ನಾಗಾಗ್ತಾ ಬರುತ್ತೆ. ಮಕ್ಕಳು ಮಾತು ಕೇಳ್ತಾರೆ, ಹೆಂಡತಿ ಮಾತು ಕೇಳ್ತಾರೆ, ಹೊರಗಡೆಯವರು ಮಾತು ಕೇಳ್ತಾರೆ, ವ್ಯಾಪಾರಸ್ಥರಿಗೆ ತುಂಬ ಲಾಭ ಆಗ್ತಾ ಬರುತ್ತೆ. ಜಸ್ಟು ಇದನ್ನು ಕುಂಕುಮದ ರೀತಿ ಇಟ್ಕೊಂಡು ಸ್ವಲ್ಪ ಮೇಲೆ ಕರಿ ಇಟ್ಕೋಬೋದು. ಇವೆಲ್ಲನೂ ಮಿಕ್ಸ್ ಮಾಡಬೇಕು. ಇದು ಗೊತ್ತಾದ ದರ್ಬೆಯಿಂದ ಮಾಡಿರುವಂತಹ ಒಂದು ಕಪ್ಪು ತಿಲಕ, ಮತ್ತು ಪಂಚಗವ್ಯ,
ಅದನ್ನೆಲ್ಲ ಸಿಗುತ್ತೆ. ಮತ್ತು ಅಷ್ಟಗಂಧ ಮತ್ತು ಸಹಸ್ರಾರ್ಚನೆ ಮಾಡಿದಂಥ ಕುಂಕುಮ ಎಲ್ಲವನ್ನು ತಗೊಂಡು ಚೆನ್ನಾಗಿ ಅರಿಬೇಕು. ಇದನ್ನು ಗಂಧದ ಕಲ್ಲು ಅಂತ ಬರುತ್ತೆ, ಎಲ್ಲವನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಅರೆದು ಒಂದು ಚಿಕ್ಕ ಅದನ್ನು ಪೇಸ್ಟ್ ಥರ ಮಾಡಿ ಒಂದು ಚಿಕ್ಕ ಡಬ್ಬಿಲಿ ಇಟ್ಕೊಳ್ಳಿ. ನೋಡಿ ನೀವು ಯಾವಾಗ ಜನಾಕರ್ಷಣೆ ಹೊರಗಡೆ ಹೋಗ್ಬೇಕಾದ್ರೆ ನೀವು ಹಾಕೋತು ಅಂತಂದರೆ ಪಟ ನೀವು ಮಾಡಿ, ನೀವು ಯಾವ್ದಾರನ್ನು ಕಾಂಟ್ಯಾಕ್ಟ್ ಹಿಡಿಬೇಕಾ ಇದನ್ನ ಹಾಕೊಂಡು ಹೋಗಿ. ಅಕಸ್ಮಾತ್ ನೀವು ಹಾಕೊಳ್ಳೋದಕ್ಕಾಗಿಲ್ವಾ ತಲೆನೇ ಕೆಡಿಸ್ಕೊಬಿಡಿ. ಆ ಪಂಚಗವ್ಯ ಅದು ಏನಿದೆ ಒಂದು ಅದ್ಭುತವಾದಂಥ ಒಂದು ಜನವಶೀಕರಣದ ಒಂದು ಡಬ್ಬಿ, ಅದನ್ನು ಜೋಬಲ್ಲಿ ಇಟ್ಕೊಳ್ಳಿ. ಅದಲ್ಲ ಅದನ್ನ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮಾಡೋಕ್ಕಾಗಿಲ್ಲ ಅಂತಂದರೆ ನಮ್ಮ ಹತ್ರ ಜನವಶೀಕರಣದ ಒಂದು ಭಸ್ಮ ಸಿಗುತ್ತೆ, ಒಂದು ಪೌಡರ್ ಸಿಗುತ್ತೆ. ಅದನ್ನು ಕೂಡ ಭಾಳಷ್ಟು ಜನ ತೆಗೆದುಕೊಂಡು ತುಂಬ ಒಳ್ಳೆ. ಯಾರೋ ಒಬ್ಬರು ಜನವಶೀಕರಣದ ಪೌಡ್ರು ನಮ್ಮ ಹತ್ರ ಈ ಥರ ಜನವಶೀಕರಣ ವ್ಯಾಪಾರ ಚೆನ್ನಾಗಬೇಕು ಅಂತ ಒಂದು ಏನಾದ್ರು ವಸ್ತು ಕೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ತಗೊಳ್ಳಿ ಜನವಶೀಕರಣದ ಪೌಡ್ರನ್ನು ಮಕ್ಕಳು ಹಚ್ಕೊಳ್ಳೋದ ಅಂತಾರೆ. ಅದಲ್ಲ, ಜನವಶೀಕರಣದ ಭಸ್ಮ, ಅದನ್ನು ಕುಂಕುಮ, ಅದನ್ನು ಹಣೆಗಿಟ್ಕೊಳ್ಳೋ ಅಂಥದ್ದು ಗೊತ್ತಲ್ಲ. ಮನೇಲೇ ಮಾಡ್ಕೊ ₹1 ಖರ್ಚಿಲ್ಲದಂಗೆ ನೀವು ಜನವನ್ನು ಆಕರ್ಷಣೆ ಮಾಡ್ಬೋದು. ಇಷ್ಟೊಂದೆಲ್ಲ ಕಷ್ಟಪಡ್ತಾರೆ, ಹೊಸ ಬಟ್ಟೆ ಹಾಕೋ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಬಟ್ಟೆ ಹಾಕೋತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಹೆಸರು ಮಾಡೋದಕ್ಕೋಸ್ಕರ. ಕೇವಲ ನೀವು ಮನೆಯಲ್ಲೇ ತಯಾರು ಮಾಡಿರೋಂಥ ಒಂದು ಇದನ್ನು ತಿಲಕವನ್ನು ಮಾಡಿಟ್ಕೊಂಡು ನೀವು ಜನವಶೀಕರಣವನ್ನು ಅದ್ಭುತವಾಗಿ ಮಾಡ್ಕೋಬೋದು, ಗೊತ್ತಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬರೋಣ ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ತಲ ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯಿಂದ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನ ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ, ಗೊತ್ತಲ್ಲ. 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತೆ, ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ, ಅದಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ,
ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.